ಇಷ್ಟೇ ಮಹಾಬಳೇಶ್ವರದ ಕುರಿತು. ಸೊ ನೆಕ್ಸ್ಟು ಇಲ್ಲಿಂದ 80 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಹೋಗಬೇಕು. ಅದನ್ನು ಹಿಂಗೆ ತೋರಿಸ್ತೀನಿ ಬನ್ನಿ. ಅದು ಇದೆಲ್ಲ ರೈಟ್ ಸೈಡ್ ನೋಡಿ. ಲಾಸ್ಟ್ ಬಂದಾಗ ಡ್ರೋನ್ ಶಾಟ್ ಇರಲಿಲ್ಲ ಅಂತ ಇನ್ನೊಬ್ಬ ಯಾರೋ ಅಪ್ಲೋಡ್ ಮಾಡಿದ, ಅದನ್ನ ಮಾಡಾಕ್ದೆ. ಆಕ್ಚುಲಿ ಮುರುಡೇಶ್ವರ ಬಂದಾಗಲೇ ನಾನು ಹೇಳಿದ್ದು ನೆಕ್ಸ್ಟ್ ಟೈಮ್ ಈ ಸೈಡ್ ಬಂದ್ರೆ ನಾನು ಡ್ರೋನಲ್ಲೇ ಬರೋದು ಅಂತ. ಚಂದಕ್ಕಿ ಮಾಲೆ ಸೊ ಡ್ರೋನ್ ಶಾಟ್ ಹೇಳ್ದಂಗೆ ಲಾಸ್ಟ್ ಟೈಮ್ ಇನ್ನೊಬ್ರದ್ದು ಕಾಪಿ ಮಾಡಿ ಹಾಕಿದ್ದೆ. ಈಗ ನಮ್ಮ ಡ್ರೋನಲ್ಲೇ ಓನ್ ಆಗಿ ತೆಗಿಯೋಣ ಬನ್ನಿ, ಒಳಗಡೆ ಹೋಗೋಣ. ಗೈಸ್, ಡ್ರೋನ್ ಫ್ಲೈಯಿಂಗ್ ಇಸ್ ರೆಸ್ಟ್ರಿಕ್ಟೆಡ್ ಅಂತೆ. ಏನೋ ಪ್ಯಾನ್ ಫ್ಲೈಟ್ ಹಾಗೆ ಅಲ್ಲಿ ಸಖತ್ತಾಗ್ತಿದೆ. ಒಂದು ಶಾಟ್ ನೋಡಿ. Come, give it. ಇಲ್ಲ ಇಟ್ಸ್ ನಾಟ್ ರಶ್ ದಟ್ ಮಚ್. ಫೈನ್ ಗೈಸ್, ಆಕ್ಚುಲಿ ಡ್ರೋನ್ ಶಾಟ್ ಎಲ್ಲ ತೆಗೆಯೋಣ ಅನ್ಕೊಂಡ್ವಿ. ಎಂಟ್ರೆನ್ಸ್ ಎಲ್ಲ ದೊಡ್ಡದಾಗಿ ಬೋರ್ಡ್ ಹಾಕ್ಬಿಟ್ಟವ್ರೆ. ಸೊ ಡ್ರೋನ್ ಇಸ್ ರೆಸ್ಟ್ರಿಕ್ಟೆಡ್ ಅಂತ. ಎಸ್, ಅಫಿಷಿಯಲಿ ವಿ ಆರ್ ಅಟ್ ಮುರುಡೇಶ್ವರ ಫಾರ್ ಸೆಕೆಂಡ್ ಟೈಮ್. ಎಸ್, ಲಾಸ್ಟ್ ಟೈಮ್ ಹುಡುಗರ ಜೊತೆ ನಾವು 3 ಜನ ಬಂದಿದ್ವಿ, ನಾನು, ಮಂಜು ಮತ್ತು ಸಾಯಿ. ಸೊ ಬೈಕಲ್ಲಿ ಹೋಗಿದ್ವಿ. ಸೊ ಆ ವ್ಲಾಗ್ ಇಲ್ಲಿ ಕಾರ್ಡಲ್ಲಿ ಕೊಡ್ತಾ ಇದ್ದೀನಿ, ಮಿಸ್ ಮಾಡಿದೆ, ಚೆಕ್ ಮಾಡಿ ನೋಡಿ. ಸೊ ನೋಡಿ, ಅದೇ ಒಂದು ಮುರುಡೇಶ್ವರ ಬೀಚ್ನ ಐ ಥಿಂಕ್ ಡ್ರೋನಲ್ಲಿ ತೋರಿಸ್ಬೋದು ಅನ್ಸುತ್ತೆ. ಹಾಂ, ಗೊತ್ತು, ಎಡಿಟರ್ ನಾನೇ ಡೂಡ್. ಸೊ ಬನ್ನಿ, ಫಸ್ಟು ದರ್ಶನ ಮುಗಿಸ್ಕೊಂಡು ಮೇಲ್ಗಡೆ ಇರೋ ಶಿವ ಇದಕ್ಕೆ ಒಳಗಡೆ ಆತ್ಮಲಿಂಗದು ಒಂದು ಸ್ಟೋರಿ ಇರುತ್ತೆ, ಹೇಗೆ ಇದು ಕ್ರಿಯೇಟ್ ಆಯಿತು ಅಂತ. ವಾಟರ್ ಆಕ್ಟಿವಿಟೀಸ್ ಎಲ್ಲ ಭಲೇ ಇಂಪ್ರೂವ್ ಮಾಡ್ಬಿಟ್ಟವ್ರಪ್ಪ. ಫಸ್ಟ್ ಇವೆಲ್ಲ ಇರಲಿಲ್ಲ. ಗುಡ್, ಇಟ್ಸ್ ಗುಡ್. ನಾವು ಬಂದಿದ್ದಕ್ಕೆ ಈಗ ತುಂಬ ಬದಲಾವಣೆಗಳು ಆಗಿದ್ದಾವೆ. ನೈಸ್. ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವನಿಂಗೆ. ಸೊ ಇದೇ ಎಂಟ್ರಿ. ಸೊ ನೋಡ್ತಾ ಇದ್ದೀರಾ, ಇವೆಲ್ಲ ಅಲೋ ಇಲ್ಲ. ಜೀನು ಟಿ ಶರ್ಟ್ ಅಲೋ ಇಲ್ಲ. ಫೈನ್, ನೋಡೋಣ. ಸೊ ಲಾಸ್ಟ್ ಟೈಮ್ ನಾವು ಬಂದು ಸ್ಲಿಪ್ಪರ್ನಲ್ಲಿ ಬಿಟ್ಟಿದ್ವಿ. ರಿಟರ್ನ್ ಬರೋಷ್ಟು ಸ್ಲಿಪ್ಪರ್ಗಳೆಲ್ಲ ಅಲ್ಲಿಲ್ಲ, ತೊಗೊಂಡು ಎಲ್ಲ ಅಲ್ಲಿ ಗುಡ್ಡೆ ಹಾಕಿದ್ರು. ಬನ್ನಿ, ಸ್ಲಿಪ್ಪರ್ ಡಿಸ್ಟರ್ಬಿಂಗ್ ಹಜಾರ್ಡ್. ಸೊ ಅದೇ ನಿಮಗೆ ಒಂದು ಮೈನ್ ಟೆಂಪಲ್ ಮುರುಡೇಶ್ವರ ದೇವ ಅಂತ. ಸೊ ಇದು ಒಳಗಡೆಯಿಂದ ಎಂಟ್ರಿ ಕೊಟ್ಟು ವಿ ಹ್ಯಾವ್ ಟು ಗೋ ದೇರ್. ಎಸ್, ಸೇಲಿಂಗ್ ಒಂದು ಟಬ್ 100 ರೂಪಾಯಿ ಮೇಡಮ್. ಎಷ್ಟು ಅಂಕಲ್ ಒಂದಕ್ಕೆ? ಎಷ್ಟು ಅಂಕಲ್ ಒಂದು ಟಬ್ಗೆ? ಎಷ್ಟನ ಒಂದು ಜೋಡಿ? ಟೋಟಲ್ 5. ಸೊ ನಮ್ಮ ದೇವರು ಮಹಾ ಭಕ್ತರಾಗ್ಬಿಟ್ಟು ನಮ್ಮ ಬುರ್ರೋ ಅಲ್ಲ ಬುರ್ರೋ. ಫ್ರೆಂಡ್ ಬನ್ನಿ ಹೊರಡೋಣ. ಶುಡ್ ಟೆಲ್ ದೇ ಇಲ್ಲಿ ಬಂದು ತಗೊಂಡ್ರೆ ಕಾರಲ್ಲಿ ಏನು ಮಾಡ್ತಿದ್ದೆ ಅವಾಗ ಹೇಳ್ಬೇಕು, ಇಲ್ಲಿ ಬಂದ ಮೇಲೆ ಹೇಳ್ತಿಲ್ಲ ಅವಾಗಲೂ. ಹಾಂ, ಯಾಕೆ ತಗೊಳ್ಳೋದು ನೀನು? ಇರೋದ್ನೆಲ್ಲ ಹಂಗೆ ಇಲ್ದೇ ಇರೋ ಬಿಟ್ಟು ಖರ್ಚು ಮಾಡ್ತೀಯಾ? ಟೈಮ್ ಬಂದಾಗ ಇಲ್ಲಿ ಫುಲ್ಲು ಮಹಾ ಲೈನ್ ನಿಂತಿತ್ತು. ಫೈನ್, ಇದೇ ನಮ್ಮ ಇಷ್ಟು ಅಡಿವುಳ್ಳ. ಸೊ ಇದೇ ಎಂಟ್ರೆನ್ಸ್. ಸೊ ಮೇಲ್ಗಡೆ ಲಿಫ್ಟಲ್ಲಿ ಹೋಗ್ಬೋದು. ರಾಜ ಗೋಪುರ ವ್ಯೂಗೆ ಟೈಮ್ ನೋಡ್ತಿದ್ದೀರಾ, 7ರಿಂದ 12:45 ಮತ್ತು 3ರಿಂದ 7. ದೊಡ್ಡವ್ರಿಗೆ 20 ರೂಪಾಯಿ, ಚಿಕ್ಕವ್ರಿಗೆ 10 ರೂಪಾಯಿ. ಸೊ ರಿಟರ್ನ್ ಬರುವಾಗ ನೋಡೋಣ. ಇಲ್ಲಿ ಕಾಲು ತೊಳ್ಕೊಬೇಕು. ಅಂಕಲ್ ನೀರು ಬಿಡಿ, ನಿಮ್ಮ ಅಪ್ಪ ಅಲ್ಲ ಆನ್ ಮಾಡಿದ್ರೆ. ಅಂಕಲ್ ಕೈ ಐತೆ ನೋಡಿ, ಇವಾಗ ಹೆಂಗೆ ಬರುತ್ತೆ. ಬನ್ನಿ ಗಾಯ್ಸ್, ಬನ್ನಿ ಫ್ರೆಂಡ್ಸ್. ಮೈಕ್ನ ಒಳಗಡೆ ಬಿಡ್ತಾರೆ ಇಲ್ಲೋ ಗೊತ್ತಿಲ್ಲ. ಅದು ಕೊಯ್ ಮಷಿನ್ ಬೇರೆ ಐತೆ, ನೋಡೋಣ ಬನ್ನಿ. ಎಲ್ಲ ಡಿವೈನ್ BGM. ಟೆಸ್ಟಿಂಗ್ ಮಷಿನ್ ಅಲ್ಲ, ಐ ಥಿಂಕ್ ಕೌಂಟಿಂಗ್ ಮಷೀನು. ರಶ್ ಇಲ್ಲವೇ ಇಲ್ಲ ಗುರು, ಶುದ್ಧವಾಗಿಲ್ಲ. ದರ್ಶನ ಆಯ್ತು.
ನೆಕ್ಸ್ಟ್ ಹಾಗೆ ಈಚೆ ಬಂದರೆ ನಿಮ್ಗೆ ಇಲ್ಲಿ ಗಣಪತಿ ದೇವ ಅಂತ ಒಂದು ದೇವರಿದೆ. ನನ್ನ ಡಾಲಿ ಏನು ಇಷ್ಟು ದಪ್ಪ ಆಗ್ಬಿಟ್ಟೋಣ. ಆಂಜನೇಯ ದೇವರು. ಇದು ಪಾರ್ವತಿ ಟೆಂಪಲ್ಲು. ನಮ್ಮ ಇಂಡಿಯಾದವ್ರು ಹಿಂಗೆ ನೋಡಿ, ಆ ಬೋರ್ಡಲ್ಲಿ ಏನೈತೆ ನಾನೇನು ಮಾಡ್ತಿದ್ದೀನಿ ನೋಡಿ. ಫೈನ್, ಎಕ್ಸಿಟ್ ಆಗೋಣ. ಗೈಸ್ ವ್ಯೂ ನೋಡಿ ಸಖತ್ತಾಗಿದೆ. ಓರಾ ಫೋಕಸ್ ಸೊ ಇದೇ ಆ ಒಂದು ರಾವಣ ಗಣೇಶನ ಕೈಯಲ್ಲಿ ಲಿಂಗ ಕೊಡ್ತಾ ಇರೋದು. ವ್ಯೂ ಬತ್ತಾ 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 ಸಖತ್ತಾಗ್ತಿದೆ ರೀ ಅಪ್ಪ. ಇದು ಅದು ಮುರುಡೇಶ್ವರ ಬೀಚು, ಇದು ಗೋಪುರ, ಇದು ಮುರುಡೇಶ್ವರ ಟೆಂಪಲ್ಲು, ಇದು ಶಿವನ ಸ್ಟ್ಯಾಚು, ಕೆಳಗಡೆ ಶಿವ ಮಂದಿರ. ಇಲ್ಲಿ ಹೋದ್ರೆ ಅದೊಂದು ಗುಹೆ ಅಂತಿದೆ, ಭೂಕೈಲಾಸ ಗುಹೆ ಅಂತ. ಅಲ್ಲಿ ಹೋದ್ಮೇಲೆ ನಂಗೆ ಅಸಲಿ ಈ ಸ್ಟೋರಿ ಗೊತ್ತಾಗಿದ್ದು. ಒಂದು ಸೆಕೆ ಇಳೀತಾಯ್ತು ಒಳಗಡೆ. 6 ಫೈನ್, ಒಬ್ಬರಿಗೆ 20 ರೂಪಾಯಿ ಟೋಟಲ್ 6 ಟಿಕೆಟ್. ಒಳಗಡೆ ಎಸ್, ಈ ಒಂದು ಇತಿಹಾಸನ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿರ್ತೀನಿ. ರಾವಣನ ತಾಯಿಯಾದ ಕೈಕೇಶಿ ಸಿಕ್ಕಾಪಟ್ಟೆ ಶಿವನ್ ಭಕ್ತಿ. ಸೊ ಮರಿದಂಗೆ ಈ ವಿಡಿಯೋ ಮುಗಿಸ್ಬಿಟ್ಟು ಆ ವಿಡಿಯೋನ ನೋಡಿ. ರಾವಣ ಅವ್ರ ಮಮ್ಮಿ ಅದು ಅಲೆ ಬಂದು ಎಲ್ಲ ಮಣ್ಣಾಗಿ ಹೋಗುತ್ತೆ. ಮಣ್ಣಲ್ಲಿ ಕಟ್ಟಿರೋದಲ್ವಾ, ಎಷ್ಟೋ ವರ್ಷಗಳ ಕಟ್ಲೆ ಜಪ ಕುತ್ಕೊಂತಾನೆ ಶಿವ ಬರ್ಲಿ ಅಂತ. ಅವಾಗ ಓಕೆ ಇದಪ್ಪ ತುಂಬಾ ಎಕ್ಸ್ಟ್ರೀಮ್ ಆಗಿ ಹೋಗ್ತಿದೆ ಅಂತ ದೆನ್ ಹಿ ವಿಲ್ ಕಮ್ ಅಂಡ್ ಗಿವ್ ದಟ್ ಲಿಂಗ. ಎವ್ರಿ ಈವ್ನಿಂಗ್ ಆದ್ರೆ ಸನ್ ಸೆಟ್ ಆಗೋ ಟೈಮಲ್ಲಿ ಹೋಗಿ ಒಂದು 10-15 ನಿಮಿಷ ಜಪ ಮಾಡಬೇಕು. ನಿನಗೆ ಇದನ್ನೇನಾದ್ರೂ ನೀನು ಕೆಳಗಡೆ ಇಟ್ಟರೆ ಇಟ್ ವಿಲ್ ಬಿ ಫಿಕ್ಸ್ ಆಗಿ ಹೋಗುತ್ತೆ, ಮತ್ತೆ ನಿಂಗೆ ಸಿಗಲ್ಲ, ವರನು ನಿನ್ ಬಿಟ್ಟು ಹೋಗುತ್ತೆ ಅಂತ. ಇದು ಗಣೇಶ ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ. ಇಟ್ಕೊಂಡಿರು ಅಂತ ಹೇಳಿದಾಗ ಅವ್ನು ಹೇಳೋದು, ನಾನು ಇಟ್ಕೊಂತೀನಿ, ಒಂದು 3 ಸಲ ಕರಿತೀನಿ, ನೀನೇನಾದ್ರು ಬಂದಿಲ್ಲ ಅಂದ್ರೆ ನಾನು ಕೆಳಗಡೆ ಇಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ರಾವಣ ಅಂತ 3 ಸಲ ಕರೀಲ್ಲ. ರಾವಣ 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 ಅಂತ ಕರೆದ್ಬಿಟ್ಟು ಕೆಳಗಡೆ ಇಟ್ಬಿಡ್ತಾನೆ. ಶಿವ ಹೇಳಿರ್ತಾನಲ್ಲ, ಒನ್ಸ್ ನೀನ್ ಏನಾದ್ರು ಕೆಳಗಡೆ ಇಟ್ರೆ ಮುಗೀತು ಅಂತ. ಇವನೇನ್ ಮಾಡ್ತಾನೆ, ಹಿಂಗಿರೋ ಲಿಂಗನ ಕೋಪದಲ್ಲಿ ಅವನು ಫುಲ್ ಪವರ್ ಅಲ್ವಾ ರಾವಣ, ಜಾಸ್ತಿ ನಂಗೆ ಶಕ್ತಿ ಆಯ್ತಂತ ಫುಲ್ ಜೋರಿಗೆ ಎಳಿತಾನೆ. ಜೋರಿಗೆ ಎಳ್ದಾಗ ಸ್ಪ್ಲಿಟ್ ಆಗಿ ಲೈಕ್ 5 ಜಾಗದಲ್ಲಿ ಬೀಳುತ್ತೆ. ಅದರಲ್ಲಿ ಲೈಕ್ ಮೇನ್ ಬಂದ್ಬಿಟ್ಟು ಗೋಕರ್ಣ, ಕಲ್ಲು ಬೀಳೋ ಜಾಗ. ಮಿಕ್ಕಿರೋದು 5. ಅದು ಅರ್ಥ ಆಯ್ತಾ ಸ್ಟೋರಿ ಇಷ್ಟೇ. ಹೆಂಗೋ ನಮ್ಮವ್ರಿಗೆ ಗೈಡ್ ಮಾಡಿ ಮುಗಿಸಾಯ್ತು. ಸೊ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಖುಷಿ ವಿಷಯ ಏನಂದರೆ ಅವುಗಳೇ ಈ ವಿಡಿಯೋನ ಇವಾಗವರೆಗೂ ನೋಡಿಲ್ಲ. 3 ವರ್ಷ ಆಯಿತು ವಿಡಿಯೋ ಹಾಕಿ. ಸೊ ಸಪೋರ್ಟ್ ನೋಡಿ ನಮ್ಮ ಸೈಡಿಂದಾನೆ ಎಷ್ಟಾಯ್ತಂತ. ಇಟ್ಸ್ ಓಕೆ. ಸೊ ಅಲ್ಲಿ ಮುಗಿಸ್ಕೊಂಡು ಹಾಗೆ ಇಲ್ಲಿ ಬಂದರೆ ನಿಮ್ಗೆ ಇಲ್ಲಿ ಶನಿ ಮಾತ್ರ ಟೆಂಪಲ್ ಇದೆ, ಶ್ರೀ ಶನೀಶ್ವರ. ಕಿತ್ತಾಳೆ ಹಣ್ಣ ತಂದಿಯುನಿ ಫೈನ್ ಗೈಸ್, ಹೊರಡೋಣ. ಅಲ್ಲಿ ಕೆಳಗಡೆ ಬಾ ಪ್ರಸನ್ನ, ಇನ್ನೂ ಐತೆ ಬಾ ಪ್ರಸನ್ನ. ಆಲ್ ವೇ ಆರ್ ವೇ, ಆಲ್ ಇಂಡಿಯಾ ಪರ್ಮಿಟ್. We'll get that photo. Your mom is not there. We can merge it later. Passport photo size na idol ಅಂಟಿಸ್ಬಿಡು. ಅದಕ್ಕೆ ಅಂಕಲ್ ಮಕ್ಕಳನ್ನ ಕಲ್ಲು ಮಣ್ಣಲ್ಲಿ ನಡೆಸಿ ಅನ್ನೋದು. ನಾವೆಲ್ಲ ನಡೆದಿರೋ ರೋಡ್ಗಳ ಸ್ಲಿಪ್ಪರ್ ಇಲ್ಲಿ ಕಾಣಿಸ್ತಿಲ್ಲ, ಕೆಳಗಡೆ ಇದೆ. ಯಾವುದಲ್ಲ ಫೈನ್, ಹೊರಡೋಣ. ಕರ್ಕೊಂಡೋಗಿ ಸ್ಕೂಬಾ ಡೈವಿಂಗ್ ಅದು ಇದೆಲ್ಲ ಮಾಡ್ತಾರ. ಎಲ್ಲಿ ಯಾವ ಏರಿಯಾದಲ್ಲ. ಫೈನ್ ಗೈಸ್, ಬೀಚಲ್ಲಿ ಹೋಗೋಣ ಅಂದ್ರೆ ಬಿಸಿಲು ಅಂತ ಇಲ್ದೇ ಇರೋ ಕತೆ ಎಲ್ಲ ಹೊಡಿತವ್ರೆ. ಸೊ ಇದೇ ಲೈಕ್ ಏನ್ ಬ್ರೋ ಇದು, ಸೀ ಬ್ರಿಡ್ಜ್. ವಾಟ್ ಬ್ರಿಡ್ಜ್ ದಿಸ್ ಇಸ್? ಫ್ಲೋಟಿಂಗ್ ಬ್ರಿಡ್ಜ್. ಇವೆಲ್ಲ ಇರ್ಲಿಲ್ಲ ಅವಾಗ, ಇವಾಗ ತಂದವ್ರೆ. ಸೊ ನೇತ್ರಾನೇ ಇಲ್ಲಿ ಒನ್ ಆಫ್ ದಿ ಫೇಮಸ್. ಹೇಳ್ಪಟ್ಟಿರ್ತೀರ, ಗೊತ್ತಿರುತ್ತೆ ನಿಮ್ಗೆಲ್ಲ. ಕಾರ್ ಹೋಗಿದೆ ಇಲ್ಲಿ, ನಡೀರಿ ಟ್ರೈ ಮಾಡೋಣ. ನೋಡಿ ಪೋಲ ನಿಂತ್ಕೊಂಡಿದೆ. ಐ ಥಿಂಕ್ ಅಲ್ಲಿ ಹೋಗೋಣ ಬ್ರೋ. ಕಾರಲ್ಲೇ ಇವರೆಲ್ಲ ಎ ಸಿಯಲ್ಲಿ ಕುತ್ಕೊಂಡಿರ್ಲಿ, ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಅನ್ಸುತ್ತೆ. ಹೋಗೋಣ ಅಂಕಲ್ ಕಾರಲ್ಲೇ ಇರ್ಲಿ, ಹೋಗಿ ಬರೋಣ. ಗೈಸ್ ಬೀಚ್ ಒಳಗಡೆ ಹೋಗೋಣ.
ಫೈನ್ ಗೈಸ್, ಫೈನಲಿ ನಾನು ಕೇರಳಕ್ಕೆ ಹೋದ್ರೇನೆ ಬೀಚ್ಗೆ ಹೋಗ್ಬೋದು ಅನ್ಕೊಂಡಿದ್ದೆ, ಬಟ್ ಬಂದಾಯ್ತು. ವಿ ಆರ್ ಅಟ್ ಮುರುಡೇಶ್ವರ ಬೀಚ್, ಎಸ್ಪೆಷಲಿ ಇನ್ ಟಾಟಾ ಪಂಚ್. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದೋ ಮಾದೇವನೆನ್ನ ನೈಸ್ ಡ್ರೋನ್ ಶಾಟ್ ನೋಡಿರ್ತೀರಾ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಇರೋವಾಗ ಒಬ್ಬ ಪೊಲೀಸ್ ಬಂದಿದ ತಕ್ಷಣ ಡ್ರೋನ್ ದೇ ಅಂತ ಇಶ್ಯೂ ಅನ್ಕೊಂಡೆ, ಬಟ್ ಕಾರ್ ಇಲ್ಲಿ ಹಾಕಂಗಿಲ್ಲ, ಈಚೆ ತಗೊಂಡೋಗಾಕಿ ಅಂತ ಹೇಳಿದ್ರು. ಸೊ ತಂದು ನಮ್ಮ ಪಂಚನ ಇಲ್ಲಿ ನಿಲ್ಲಿಸ್ಬಿಟ್ಟು, ಸೊ ಒಂದು ಬ್ಯಾಟ್ರಿ ಖಾಲಿ ಮಾಡಾಯ್ತು, ಶೂಟ್ ಮಾಡಿದ್ದೀನಿ. ಸೊ ಇನ್ನೂ ಸ್ವಲ್ಪ ರ್ಯಾಂಡಮ್ ಶಾಟ್ಸ್ ಮಾಡ್ಕೊಳ್ಳೋಣ ಅಂತ ಐ ಆಮ್ ಇನ್ ಟು ಬೀಚ್ ವಿತ್ ಮೈ ಡ್ರೋನ್. ಅಷ್ಟೇ. ಆಕ್ಚುಲಿ ಬಂದು ಫಸ್ಟ್ ಮುರುಡೇಶ್ವರ ಬೀಚ್ ಅಲ್ಲಿ ಇಳಿದು ಆಮೇಲೆ ಟೆಂಪಲ್ ಹೋಗ್ಬೇಕಂತ ಹೇಳ್ತಾರೆ, ಬಟ್ ನನಗೆ ಅದ್ರ ಪ್ರಕಾರ ಯಾವುದೇ ಐಡಿಯಾ ಇಲ್ಲ. ಕರೆಕ್ಟ್ ಆಗಿ ಹೇಗೆ ಏನು ಅಂತ ನೀವು ನನಗೆ ಗೊತ್ತಿರೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇಲ್ಲಿರೋ ಅಂಗಡಿಗಳೆಲ್ಲ ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಸ್ವಲ್ಪ ಹತ್ರ ಇತ್ತು. ಪ್ಲಸ್ ಏನಂದ್ರೆ ಲೈಕ್ ಬಸ್ಸು ಲಾರಿ ಎಲ್ಲಾನು ಪಾರ್ಕಿಂಗ್ ಒಳಗಡೆನೆ ಮಾಡಿದ್ರು. ಈಗ ಏನೋ ಅದನ್ನ ನಿಷೇಧಿಸಿದವ್ರು ಅನ್ಸುತ್ತೆ, ಏನೋ ಗೊತ್ತಿಲ್ಲ. ಅದೇನೋ ಈಗೆಲ್ಲ ಸ್ಟಾಪ್ ಮಾಡಿದ್ದಾರೆ, ಕಾರಣ ಗೊತ್ತಿಲ್ಲ. ಕ್ಯಾಮಲ್ ರೈಡಿಂಗ್ ಆಲ್ಸೋ ಇದೆ, ಒಬ್ಬರಿಗೆ 150, ಇಬ್ಬರಿಗೆ 200 ಅಂತೆ. ಆಲ್ಸೋ ಆರ್ಸ್ ರೈಡ್ ಕೂಡ ಇದೆ, ಅದು ನಿಮಗೆ ಒಬ್ಬರಿಗೆ 100 ರೂಪಾಯಿ ಅಷ್ಟೇ ಅಂತ. ಬಂದಾಯ್ತು ನಮ್ಮ ಮುರುಡೇಶ್ವರ ಬೀಚ್. ನಿಂಗೇನ್ರಿ ಇಲ್ಲೆಲ್ಲ ನಿಜ ಲೈಕ್ ಮಧ್ಯಾಹ್ನ ಆಗ್ತಾ ನೀರು ಸಿಕ್ಕಾಪಟ್ಟೆ ಒಂದು ಕೂಲಿಂಗ್ ಆಗುತ್ತಪ್ಪ, ಅದೊಂದು ಇಷ್ಟ ನನಗೆ. ನೆನ್ನೆ ಗೋಕರ್ಣ ಬೀಚಲ್ಲಂತೂ ನೀರು ಯಾಕೆ ಹೇಳ್ತೀರಾ, ಫ್ರಿಜ್ ವಾಟರ್ ಸ್ನಾನ ಮಾಡ್ದಂಗೆ ಇತ್ತು, ಅಷ್ಟು ಸಾಕಾತ ಕೂಲ್ ಆಯ್ತು. ಬರ್ತಾ ನೋಡೋಣ, ಡ್ರೆಸ್ ತಂದಿರೆ ಮಾಡ್ಬೋದಿತ್ತು, ಆಸೆಯಾಗಿ ಐತೆ ನೀರು ನೋಡುವಾಗ, ಬಟ್ ಇಟ್ಸ್ ಓಕೆ. ಫೈನ್ ಗೈಸ್, ಹೊರಡೋಣ, ಬಾಯ್ ಹೇಳಿ. ಎಕ್ಸಾಕ್ಟ್ಲಿ ಕುಮಟಾ ಹತ್ರ ಇದೀವಿ. ಟೈಮ್ ಆಲ್ಮೋಸ್ಟ್ 1 ಗಂಟೆ ಆಯ್ತು. ಸೊ ಪಾಂಡುರಂಗ ರೆಸ್ಟೋರೆಂಟ್ ಅಂತ. ಸೊ ಇಲ್ಲಿ ನಮ್ಮ ಶಶಿ ಬ್ರೋ ಗೊತ್ತಿರೋ ಫ್ರೆಂಡ್ ಒಬ್ರು ಇದ್ದಾರೆ. ಸೊ ಇವ್ರನ್ನ ಲೈಕ್ ನಾನು ಒಂದು 4 ವರ್ಷದಿಂದ ಎಲ್ಲ ಸೇರಿ ಮಂದಾರಗಿರಿ ಟ್ರೆಕ್ ಹೋಗಿದ್ವಿ. ಸೊ ಅವಾಗ ನೋಡಿದ್ದು ಕಾಮಿಡಿ ಏನಪ್ಪಾ ಅಂತ ಹೇಳಿದ್ರೆ, ಸೊ ಈ ಒಂದು ರೆಸ್ಟೋರೆಂಟ್ ಅಲ್ಲಿ ನನಗೆ ಇಷ್ಟ ಆಗಿದೆ ಏನಂತ ಹೇಳಿದ್ರೆ, ಲೈಕ್ ಎಲ್ಲ ರೆಸ್ಟೋರೆಂಟ್ ಅಲ್ಲಿ ಫಸ್ಟ್ ನೀವು ಪೇ ಮಾಡಬೇಕು, ಆಮೇಲೆ ನಿಮ್ಗೆ ಬಿಲ್ ಕೊಡೋದು. ಇಲ್ಲಿ ಬಿಲ್ ಕೊಟ್ಟು ಲೈಕ್ ಪಾರ್ಸಲ್ ಎಲ್ಲ ಆದ್ಮೇಲೆ ದೆನ್ ದೇ ಆರ್ ಟೆಲ್ಲಿಂಗ್ ಟು ಪಾರ್ಸಲ್ನ ಕೊಡುವಾಗ ಪೇ ಮಾಡಿ ಅಂತ ಹೇಳಿದ್ರು. ಸೊ ನಮ್ಮ ಬ್ರೋ ಇಟ್ಕೊಂಡು ಇಲ್ಲ ನಮ್ಮ ಊರಿಗೆ ಬಂದಿದ್ದೀರಾ, ನಾವೇ ಪೇ ಮಾಡೋದಂತ ಮಾಡೇ ಕೊಟ್ಟರು. Amal Dumal.